ನಮಸ್ಕಾರ ಸ್ನೇಹಿತರೆ, ಕನ್ನಡಿಗ ಚಾನಲ್ ವೈಟಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಯರಗಟ್ಟಿಯಲ್ಲಿ ಇರ್ತಕ್ಕಂಥ ಐತಿಹಾಸಿಕ ಒಂದು ಕುಡಿಯುವ ನೀರಿನ ಕೆರೆಯ ವಿಷಯವಾಗಿ ಈ ಸಂಚಿಕೆ ಮೂಲಕ ಬೆಳಕು ಚೆಲ್ಲಲಿಕ್ಕೆ ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ. ನಿಜಕ್ಕೂ ಕೂಡ 1952ರಲ್ಲಿ ಸಿದ್ದಯ್ಯ ಪುರಾಣಿಕರು ಬೆಳಗಾವಿ ಜಿಲ್ಲೆಯ ಆಗಿದ್ದಂಥ ಸಮಯದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಈ ಕೆರೆ ಯರಗಟ್ಟಿಯ ಊರಿಗೆ, ಯರಗಟ್ಟಿ ಊರ ಆವಾಗ ಊರು, ಈಗ ಪಟ್ಟಣ ಆವಾಗಲೂ ದೊಡ್ಡ ಊರು ಅದು, ಈಗಲೂ ಕೂಡ ಅದು ದೊಡ್ಡ ತಾಲೂಕಾ ಒಂದು ಸ್ಥಳ. ಹೀಗಿರುವಾಗ ಇಡೀ ಊರಿಗೇ ಕುಡಿಯಲಿಕ್ಕೆ ಮತ್ತು ದನ ಕರುಗಳಿಗೂ ಕೂಡ ಕುಡಿಯಲಿಕ್ಕೆ, ಮೈ ತೊಳೆಯಲಿಕ್ಕೆ, ಹೀಗೆ ಎಲ್ಲದಕ್ಕೂ ಕೂಡ ಆ ಕೆರೆಯ ನೀರನ್ನೇ ಬಳಸ್ತಾ ಇದ್ದರು. ಹಾಗಿರುವಾಗ ನಾನು ಕೂಡ ಯರಗಟ್ಟಿಯ ಶ್ರೀ ಬಸವೇಶ್ವರ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ಸಮಯದಲ್ಲಿ 3 ವರ್ಷಗಳು ಕೂಡ ನಾನು ಅದೇ ಕೆರೆಯ ನೀರನ್ನು ಕುಡಿದು ಕಲಿತಂಥವನು. ಹಾಗಿರುವಾಗ ಇತ್ತಿತ್ತಲಾಗಿ ಆ ಕೆರೆಯನ್ನು ನಿರ್ಲಕ್ಷಿಸಲಾಗಿದೆ. ಹೀಗಿರುವಾಗ ಆ ಕೆರೆ ನಿರ್ಲಕ್ಷಿಸಲ್ಪಟ್ಟಂಥ ಕೆರೆಯ ಪುನರುಜ್ಜೀವನಗೊಳಿಸಬೇಕು, ಜೊತೆಗೆ ಆ ಒಂದು ಕೆರೆಗೆ ತನ್ನ ಕಾಯಕಲ್ಪವನ್ನು ನೀಡಿ ಮತ್ತೊಮ್ಮೆ ಅದು ತನ್ನ ಗತವೈಭವವನ್ನು ಪಡಿಬೇಕು ಅನ್ನುವಂಥ ಹಂಬಲ ಯರಗಟ್ಟಿ ಜನರ ಒಂದು ಬಹಳ ದಿನಗಳ ಒಂದು ಹಂಬಲವಾಗಿದೆ. ಹಾಗಿರುವಾಗ ಮೊನ್ನೆ ನಮ್ಮ ಯರಗಟ್ಟಿಯ ಬಸವೇಶ್ವರ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿಗಳ ಸಂಘದ ಸದಸ್ಯರೆಲ್ಲರೂ ಕೂಡ ಚರ್ಚೆಯಲ್ಲಿ ಈ ಒಂದು ವಿಷಯವನ್ನು ಆಯ್ದುಕೊಂಡು ಚರ್ಚೆಯನ್ನು ಮಾಡಿ ಆ ಕೆರೆಯ ಬಗ್ಗೆ ಚರ್ಚೆ ಮಾಡಿದಾಗ ಬಹುತೇಕ ಎಲ್ಲರಿಗೂ ಕೂಡ ಕಣ್ಣಂಚಿನಲ್ಲಿ ನೀರು ಬರುವಂಥ ವಿಷಯಗಳೇ ಮೂಡಿಬಂದವು. ಹಾಗಿರುವಾಗ ನನಗೂ ಕೂಡ ತಡೆಯಲಿಕ್ಕೆ ಆಗಲಿಲ್ಲ. ಸುಮಾರು ಒಂದು 15ರಿಂದ 20 ದಿವಸಗಳ ಹಿಂದೆ ನಾನು ಯರಗಟ್ಟಿಗೆ ಹೋದಾಗ ಆ ಕೆರೆಯನ್ನು ನೋಡಲಿಕ್ಕೆ ಹೋದಾಗ ಕಣ್ಣಂಚಿನಲ್ಲಿ ನನಗೂ ಕೂಡ ನೀರು ಬಂದು, ಆ ಒಂದು ಕೆರೆಯ ದುಸ್ಥಿತಿಯನ್ನು ನೋಡಿದರೆ ಹೂಳು ತುಂಬಿಬಿಟ್ಟಿದೆ, ಎಲ್ಲೆಂದರಲ್ಲಿ ಮುಳ್ಳು ಕಂಟಿಗಳು ಬೆಳೆದು ಬಿಟ್ಟವೆ. ಜೊತೆಗೆ ಆ ಒಂದು ಕುಡಿಯುವ ನೀರು ಕೂಡ ಈಗ ಕಲುಷಿತಗೊಂಡಿದೆ. ಹಾಗಿದ್ದಾಗ ಇಡೀ ಊರಿಗೆ ನೀರನ್ನು ಉಣಿಸಿದಂಥ, ನೀರನ್ನು ಕುಡಿಸಿದಂಥ ಇಂಥ ಪವಿತ್ರ ಕೆರೆಗೆ ಇಂಥ ಪರಿಸ್ಥಿತಿ ಬಂದಿದೆಯಲ್ಲ ಅನ್ನುವಂಥ ಒಂದು ಮನಸ್ಥಿತಿಗೆ ನಾನು ಕೂಡ ಬಂದು ಮಮ್ಮಲ ಮರುಗಿದೆ. ಅದೇ ವಿಷಯವಾಗಿ ನಾನು ನನ್ನ ಸ್ನೇಹಿತರ ಜೊತೆಗೆ ಚರ್ಚೆ ಮಾಡಿದಾಗ ಅವರು ಕೂಡ ಸ್ಪಂದನೆಯನ್ನು ಮಾಡಿದರು. ಅದರಲ್ಲಿ ಮುಖ್ಯವಾಗಿ ನಮ್ಮ ವಿನೋದ್ ಕತ್ತಿಶೆಟ್ಟಿ ಅವರು, ಇಂಜಿನಿಯರ್ ಅವರು ಕೂಡ ಮುತುವರ್ಜಿ ವಹಿಸಿ ಈ ಸಂಚಿಕೆಯಲ್ಲಿ ಅವ್ರ ಹೆಸರನ್ನು ಯಾಕೆ ತಗೋತೀನಿ ಅಂತಂದರೆ, ಅವರು ಕೂಡ ಆ ಊರಿನ ಬಗ್ಗೆ, ಆ ಕೆರೆಯ ಬಗ್ಗೆ, ಅಲ್ಲಿ ಹೈಸ್ಕೂಲಿನಲ್ಲಿ, ಅಲ್ಲಿ ಪ್ರೌಢಶಾಲೆಯಲ್ಲಿ ಓದಿರ್ತಕ್ಕಂಥ ತನ್ನೆಲ್ಲ ಸ್ನೇಹಿತರ ಬಗ್ಗೆ ಹಾಗೂ ಹಿರಿಯ ವಿದ್ಯಾರ್ಥಿಗಳ ಬಗ್ಗೆ ಅವರಿಗೆ ಇರತಕ್ಕಂಥ ಒಂದು ಅಮೋಘವಾದಂಥ ಅಭಿಮಾನವನ್ನು ನಾನು ಕೊಂಡಾಡಲೇಬೇಕು. ಹಾಗಿರುವಾಗ ಅವರು ಇಂಜಿನಿಯರ್ ಆದರೂ ಕೂಡ ಮುನವಳ್ಳಿಯ ಶುಗರ್ ಫ್ಯಾಕ್ಟ್ರಿಯಲ್ಲಿ ಸರ್ವಿಸ್ ಮಾಡ್ತಾ ಇದ್ದರೂ ಕೂಡ ಒಬ್ಬ ಬರಹಗಾರ, ಅಪ್ಪಟ ಬರಹಗಾರ, ಹಾಗೂ ಅದನ್ನು ಹೊಗಳಲಿಕ್ಕೆ ನನಗೆ ಸಾಧ್ಯವೇ ಇಲ್ಲ ಅನ್ನುವಂಥ ಭಾವನೆ ನನ್ನದು. ಅಂಥ ಒಬ್ಬ ಪ್ರಬುದ್ಧ ಹಾಗೂ ಡೈನಾಮಿಕ್ ಹೀರೋ ಅಂಥೇಳಿ ನಾನು ಅವ್ರನ್ನ ಕರಿತೀನಿ. ಅವರು ಕೂಡ ತಮ್ಮ ಒಂದು ಅಮೂಲ್ಯವಾದಂಥ ಸಲಹೆ ಸೂಚನೆಗಳನ್ನು ನೀಡಿದರು. ಹಾಗಿರುವಾಗ ಆ ಕೆರೆಯ ಒಂದು ದುಸ್ಥಿತಿಯನ್ನು ನೆನೆದು ಪ್ರತಿಯೊಬ್ಬರು ಕೂಡ ಏನಾದರೂ ಮಾಡಿ ನಾವು ಆ ಕೆರೆಯ ಪುನರುಜ್ಜೀವನಗೊಳಿಸಲಿಕ್ಕೆ ಸರ್ಕಾರದ ಮಟ್ಟದಲ್ಲಿ ಏನಾದರೂ ಹೋರಾಟವನ್ನು ಮಾಡೋಣ ಅನ್ನುವಂಥ ಒಂದು ಅಭಿಮತಕ್ಕೆ ಬಂದಾಗ, ಯಾರೋ ನಾವು ಚರ್ಚೆ ಮಾಡಿರ್ತಕ್ಕಂಥ ವಿಷಯವನ್ನು ಸವದತ್ತಿಯ ಶಾಸಕರಾಗಿರ್ತಕ್ಕಂಥ ಮಾನ್ಯ ವಿಶ್ವಾಸ್ ವೈದ್ಯರವರ ಗಮನಕ್ಕೆ ತಂದರು. ನಾವು ಚರ್ಚೆ ಮಾಡಿದ 3 ದಿವಸವೇ ವಿಶ್ವಾಸ್ ವೈದ್ಯರವರು, ಮಾನ್ಯ ಶಾಸಕರು, ಆ ಕೆರೆಗೆ ಭೇಟಿ ನೀಡಿ ಅದರ ಒಂದು ಟೆಂಡರ್ ಪ್ರಕ್ರಿಯೆಯನ್ನು ಕೂಡ ಪ್ರಾರಂಭಿಸುವಂತೆ ಅಧಿಕಾರಿಗಳಿಗೂ ಸೂಚಿಸಿರ್ತಕ್ಕಂಥ ಒಂದು ಬೆಳವಣಿಗೆ ನಡೀತು. ಹಾಗಿರುವಾಗ ನೀವು ಯಾರೇ ಆಗಿರಲಿ, ಎಲ್ಲೇ ಆಗಿರಲಿ, ನಿಮ್ಮ ಗೆಳೆಯರ ಬಳಗದವರ ಜೊತೆಗೇ ಆಗಿರಲಿ, ಎಲ್ಲೇ ಆದರೂ ಚರ್ಚೆ ಮಾಡುವಾಗ ಆ ಚರ್ಚೆಗಳು ಯಾವ ವಿಷಯವಾಗಿ ಚರ್ಚೆ ಮಾಡ್ತಾ ಇರ್ತೀವೋ ಅವು ಯಾರಿಗೆ ಸಂಬಂಧಪಡ್ತಾ ಇರ್ತಾವೆಯೋ ಹಾಗೂ ಆ ಒಂದು ವಿಷಯಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಹಾಡುವವರೆಗೂ ಕೂಡ ಅದನ್ನು ಬಿಡಬೇಡ್ರಿ. ಯಾವುದೇ ಕೆಲಸ ಇರಲಿ ಬಿಡಬಾರ್ದು ಅನ್ನೋದಕ್ಕೆ ಅದಕ್ಕೂ ಕೂಡ ಇಚ್ಛಾಶಕ್ತಿ ಅನ್ನೋದು ಬೇಕು. ಹಾಗಿರುವಾಗ ಅಲ್ಲಿಯ ಬಹುತೇಕ ಆ ಚರ್ಚೆಯನ್ನು ನೋಡಿರ್ತಕ್ಕಂಥ ಜನರು ಶಾಸಕರ ಗಮನಕ್ಕೆ ತಂದು ಆ ಒಂದು ಕೆರೆಗೆ ಕಾಯಕಲ್ಪವನ್ನು ನೀಡಿದ್ದಕ್ಕಾಗಿ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಯಾಕಂದರೆ ಇಷ್ಟು ಚರ್ಚೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಮಸ್ತ ಎಲ್ಲ ನನ್ನ ಹಿರಿಯ ಕಿರಿಯ ಸ್ನೇಹಿತರಿಗೂ ಕೂಡ ನಾನು
ಆ, ಆಭಾರಿಯಾಗಿದ್ದೇನೆ. ಹಾಗಿರುವಾಗ ಒಳ್ಳೆಯ ಚರ್ಚೆ ಮಾಡುವುದರಿಂದ ನಮಗೆ, ನಮ್ಮ ನಾಡಿಗೆ, ನಮ್ಮ ಊರಿಗೆ, ನಮ್ಮ ಜನರಿಗೆ ಅದರಿಂದ ಆಗುವಂಥ ಒಳ್ಳೆಯ ಅನುಕೂಲತೆಗಳನ್ನು ನಾವು ಮಾಡಿಕೊಟ್ರೆ ತಪ್ಪಿಲ್ಲ ಅನ್ನುವಂಥ ಭಾವನೆಯನ್ನು ಕೂಡ ನಾನು ಹೊಂದಿರತಕ್ಕಂಥವನು. ಹಾಗಿರುವಾಗ ಯಾರೇ ಆಗಲಿ, ಏನೇ ಆಗಲಿ, ಒಳ್ಳೆಯ ಕೆಲಸ ಮಾಡಲಿಕ್ಕೆ ಪ್ರತಿಯೊಬ್ಬರ ಒಂದು ಆ, ಸಹಾಯ ಬೇಕು. ಎಲ್ಲರೂ ಕೂಡ ಮುಕ್ತ ಮನಸ್ಸಿನಿಂದ, ತೆರೆದ ಹೃದಯದಿಂದ ನೀವು ಸಹಾಯ ಮಾಡಿದರೆ, ಅದಕ್ಕೆ ನೀವು ಸ್ಪಂದನೆ ಮಾಡಿದರೆ, ಅಧಿಕಾರಿಗಳು ನಮ್ಮ ಮಾತು ಕೇಳ್ತಾರೆ, ಆ ಭಾಗದ ಜನಪ್ರತಿನಿಧಿಗಳು ಕೂಡ ನಮ್ಮ ಮಾತನ್ನು ಕೇಳಲೇಬೇಕು. ಹಾಗಿರುವಾಗ ಈಗಾಗಲೇ ಆ ಒಂದು ಯರಗಟ್ಟಿಯ ಕೆರೆಯ ಅಭಿವೃದ್ಧಿಗಾಗಿ, ಅದರ ಪುನಶ್ಚೇತನಕ್ಕಾಗಿ ಸುಮಾರು 2 ಕೋಟಿಗಳಿಗಿಂತಲೂ ಹೆಚ್ಚಿನ ಹಣ ಮಂಜೂರಾಗಿ ಅದು ಪಟ್ಟಣ ಪಂಚಾಯಿತಿಯಲ್ಲಿ ಇರುವುದಾಗಿಯೂ ಕೂಡ ತಿಳಿದು ಬಂದಿದ್ದು, ಇನ್ನೇನು ಟೆಂಡರ್ ಪ್ರಕ್ರಿಯೆಗಳು ಶೀಘ್ರವಾಗಿ ಮುಗಿದು ಆ ಕೆರೆಗೆ ಕಾಯಕಲ್ಪವನ್ನು ಕೊಡಲೇಬೇಕು. ಅದರ ಒಂದು ಹಿಂದಿನ ಕಳೆಯನ್ನು ಅದು ಮತ್ತೆ ಪಡೆಯುವಂತಾಗಬೇಕು. ಆ ಕೆರೆಯಿಂದ ಸಾಕಷ್ಟು ಪ್ರಮಾಣದಲ್ಲಿ ಸಾಕಷ್ಟು ಜನರಿಗೆ, ಇಡೀ ಊರಿಗೇ ಒಂದು ಒಳ್ಳೆಯದಾಗ್ತೈತಿ. ಆ ಊರಿನ ಜನರಿಗೂ ಕೂಡ ಒಳ್ಳೆಯದಾಗ್ತೈತಿ. ಶನಿವಾರ ಸಂತೆ ಆಗ್ತೈತಿ ಆ ಊರಲ್ಲಿ, ಆ ಪಟ್ಟಣದಲ್ಲಿ. ಶನಿವಾರ ಸಂತೆ ಅಂತಂದರೆ ಸುಮಾರು 60ರಿಂದ 70 ಹಳ್ಳಿಗಳ ಜನರು ಕೂಡ ಆ ಸಂತೆಗೆ ಆಗಮಿಸ್ತಾರೆ. ವ್ಯಾಪಾರಿಗಳು ಎಲ್ಲರೂ ಕೂಡ ಬರ್ತಾರೆ. ದನದ ಸಂತೆಯೂ ಆಗ್ತೈತಿ. ಅದು ಇರುವುದು ನಮ್ಮ ಬಸವೇಶ್ವರ ಪ್ರೌಢಶಾಲೆಯ ಪಕ್ಕದಲ್ಲಿ. ಜೊತೆಗೆ ನಾವು ಊರಿಗೆ ಹೋಗುವಾಗ ಯರಗಟ್ಟಿಯಲ್ಲಿ ಎಂಟ್ರೆನ್ಸ್ ಆದಾಗ ನಾವು ಕೆಳಗೆ ಬಂದು ಹೋಗುವಾಗ ಬಲಕ್ಕೆ ಬರ್ತೈತಿ. ಹನುಮಂತ ದೇವ್ರ ಗುಡಿ ಹತ್ತಿರ ಬರ್ತಿರ್ತಕ್ಕಂಥ ಆ ಕೆರೆಗೆ ನಿಜಕ್ಕೂ ಕೂಡ ಒಂದು ಕಾಯಕಲ್ಪ ಸಿಗಲಿ. ಮಾನ್ಯ ಶಾಸಕರು ಈ ನಿಟ್ಟಿನಲ್ಲಿ ತಮ್ಮ ಒಂದು ಕಳಕಳಿಯನ್ನು ವ್ಯಕ್ತಪಡಿಸಿದ್ದಕ್ಕೆ ಅವರಿಗೂ ಕೂಡ ಕನ್ನಡಿಗ ಚಾನಲ್ YTಯ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಹೀಗೆ ಹಲವಾರು ಕೆರೆಗಳು ಪ್ರತಿಯೊಂದು ಊರಿನಲ್ಲಿಯೂ ಇವೆ. ಹಲವಾರು ಕೆಲಸ ಕಾರ್ಯಗಳು ಆಗಬೇಕಾಗಿರತಕ್ಕಂಥ ಕೆಲಸ ಕಾರ್ಯಗಳು ಇವೆ. ಇವೆಲ್ಲವುಗಳನ್ನು ಮುತುವರ್ಜಿ ವಹಿಸಿಕೊಂಡು ಜನಪ್ರತಿನಿಧಿಗಳು ಹಾಗೂ ಪ್ರತಿಯೊಬ್ಬರೂ ಕೂಡ ಈ ನಿಟ್ಟಿನಲ್ಲಿ ಸಮಗ್ರವಾದಂಥ ಒಂದು ಅಧ್ಯಯನ ಮಾಡಿ ಕೆಲಸ ಕಾರ್ಯಗಳನ್ನು ಹಮ್ಮಿಕೊಂಡ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮೀಣ ಪ್ರದೇಶಗಳು ಕೂಡ ಒಂದು ಸುಂದರವಾದಂಥ ಪರಿಕಲ್ಪನೆಯಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗ್ತತಿ ಅನ್ನುವಂಥ ಒಂದು ವಿಷಯವನ್ನು ತಿಳಿಸುತ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕೆ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT, ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಯೂ ಕೂಡ ಸಾಕ್ಷಿ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸ್ರಿ ಅನ್ನುವಂಥ ವಿನಂತಿಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.